ನಮಸ್ತೆ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ನಾನು ಸಂಜೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈಗ ಸಂಜೆ ಆಗಿರೋದ್ರಿಂದ ನಮ್ಮ ಮನೇಲಿ ತಿಂಡಿನೇ ಜಾಸ್ತಿ. ಸಂಜೆ ಟೈಮು ಬೆಳಗ್ಗೆ ಏನು ಮಾಡಿರ್ತೀವೋ ಆ ತಿಂಡಿ, ಇಲ್ಲಾಂದರೆ ಮಧ್ಯಾಹ್ನ ಪಲಾವ್ ಆ ಥರ ಏನಾದರೂ ಮಾಡಿದರೆ ಅದೇ ಸಂಜೆಗೂ ಆಗುತ್ತೆ. ಅನ್ನ ಸಾರು ಆ ಥರ ತಿಂದಿದ್ದು ಭಾರಿ ಕಮ್ಮಿ. ಇಲ್ಲಿ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ದೋಸೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮನೇಲಿ ನಮ್ಮನೇಲಿ ಎಲ್ರಿಗೂ, ನಮ್ಮ ಮಗನಿಗೆ ಎಲ್ಲರಿಗೂ ದೋಸೆ ಇಷ್ಟ ಆಗುತ್ತೆ. ಪರ್ಫೆಕ್ಟ್ ಗೋಲ್ಡ್ ಕಲರ್ ಬಂದಿದೆ. ಈ ಕಡೆ ಬೆಳಗ್ಗೆ ಶಾವಿಗೆ ಪಲಾವ್ ಮಾಡಿದ್ದೆ, ಅದನ್ನು ಸ್ವಲ್ಪ ಬಿಸಿ ಮಾಡೋಣ ಅಂತ ಅದನ್ನು ಬಿಸಿಗಿಟ್ಟಿದ್ದೆ ಸ್ವಲ್ಪ. ಕೆಲವ್ರ ಮನೇಲಿ ರಾತ್ರಿ ಹೊತ್ತು ಊಟ ಮಾಡಲ್ಲ, ಅನ್ನ ತಿನ್ನಲ್ಲ, ಫಲಹಾರನೇ ಆಗುತ್ತೆ, ಫಲಹಾರನೇ ತಿಂತೀವಿ ಅಂತ ಹೇಳ್ತಾರೆ. ಅಂಥವರಿಗೆಲ್ಲ ಈ ಥರದ್ದು ಬೆಸ್ಟ್ ಆಗುತ್ತೆ. ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವೋ ಅದು ಸಾಯಂಕಾಲಕ್ಕೂ ಆಗೋಗುತ್ತೆ. ಮಾಡ್ತಾನೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಸಾಯಂಕಾಲಕ್ಕೂ ಆಗೋಗ್ಬಿಡುತ್ತೆ. ನಾನು ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ಅಕಸ್ಮಾತ್ ಹಿಟ್ಟು ಈ ಥರ ದೋಸೆ ಹಿಟ್ಟು ಏನೂ ಇಲ್ಲ ಅಂದಾಗ, ಈ ಥರ ಶಾವಿಗೆ ಭಾತ್ ಏನಾದ್ರು ಮಾಡಿದಾಗ ಜಾಸ್ತಿ ಮಾಡ್ಕೊಂಬಿಟ್ಟಿರ್ತೀನಿ. ನಿಮ್ಮನೇಲೂ ಈ ರೀತಿ ಪದ್ಧತಿ ಇದೆಯಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದು ಹಿಟ್ಟು ನೆನ್ನೆ ದೋಸೆದು ಮಾಡಿದ್ದು, ಅಂದರೆ ಮೊನ್ನೆ ರುಬ್ಬಿದ್ದು. ನೆನ್ನೆ ದೋಸೆಗೆ ಆಗಿದ್ದರಿಂದ ಸ್ವಲ್ಪ ಹುಳಿ ಬಂದಿತ್ತು, ಹಾಗಾಗಿ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಹುಳಿ ಕಮ್ಮಿ ಆಗಲಿಕ್ಕೆ. ಈ ರೀತಿ ಒಂದು ಸಲ ಹಿಟ್ಟು ರುಬ್ಕೊಂಡ್ರೆ ನಮ್ಮ ಮನೇಲಿ 2-3 ದಿನಸಕ್ಕಾಗುತ್ತೆ. ನಿಮ್ಮ ಮನೇಲೂ ಹೀಗೇನಾ? 2-3 ದಿವಸ ಹಿಟ್ಟನ್ನು ಇಟ್ಕೊಂಡು ದೋಸೆ ಮಾಡ್ಕೋತೀರಾ ನೀವು? ನಮ್ಮ ಮನೇಲಂತೂ ಇದು ಈ ಥರ ಈ ರೀತಿಯೇ ಮಾಡ್ಕೊಳ್ಳೋದು. 2 ದಿವಸ ಮಿನಿಮಮ್, 2 ದಿವಸ ಮ್ಯಾಕ್ಸಿಮಮ್ 3 ದಿವಸ. ಅಕಸ್ಮಾತ್ ಯಾರು ದೋಸೆ ತಿನ್ನಲಿಲ್ಲದೆ ಹೆಚ್ಚಾಗಿ ಅಂದರೆ 3ನೇ ದಿನಕ್ಕೆ ಆಗುತ್ತೆ. ಇಲ್ಲಿ ನೋಡಿ, ಅಲ್ಲಿ ಇಲ್ಲಿ ನೋಡ್ತಾ ಯಾವುದೋ ಧ್ಯಾನದಲ್ಲಿ ಈ ರೀತಿ ಕಲರ್ ಬಂದಿದೆ ದೋಸೆ. ಈ ರೀತಿ ಸುಟ್ಟು ಹಾಕೋದು. ನಾನಂತೂ ದೋಸೆ ಮಾಡಿದಾಗಲೆಲ್ಲ ಪ್ರತಿ ಸಲ 2 ದೋಸೆನಾರು ಸುಟ್ಟೋಗೇ ಹೋಗುತ್ತೆ. ಅಲ್ಲಿ ಇಲ್ಲಿ ನೋಡ್ತಾ ಇಲ್ಲ, ಏನೋ ಒಂದು ಮಾಡ್ತಾ ಬೇರೆ ಕೆಲಸ ಮಾಡ್ತಾ ಈ ಥರ ಕಲರ್ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಉಳಿತು ಅಂತ ಈ ರೀತಿ ಅಷ್ಟು ಎಷ್ಟಿತ್ತು ಹಿಟ್ಟು ಅಷ್ಟು ಕಾಲಿಗೆ ಹಾಕಿ ಈ ರೀತಿ ದೋಸೆ ಮಾಡಿದ್ದೀನಿ. ಒಳ್ಳೆ ದಪ್ಪಕ್ಕೆ ಫ್ಲಫಿಯಾಗಿ ಬರುತ್ತೆ ದೋಸೆ, ಪ್ಯಾನ್ ಕೇಕ್ ಥರ ಬರುತ್ತೆ. ಈ ರೀತಿಯಲ್ಲಿದೆ. ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಈ ರೀತಿ ಮಾಡ್ಕೊಬೇಕು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಕಸ್ಮಾತ್ ಬೇಡ ಸೇರಿಲ್ಲ, ಸ್ವಲ್ಪ ದಪ್ಪ ಆಯಿತು ಅಂದರೆ ಮಾರನೇ ದಿನ ಹಸುಗೋ ಇಲ್ಲ ನಾಯಿಗೋ ಹಾಕ್ಬೋದು, ಇಲ್ಲ ನಾವೇ ಮನುಷ್ಯರು ಕೂಡ ತಿನ್ಬೋದು. ಕೆಲವ್ರಿಗೆ ಇಷ್ಟ ಆಗುತ್ತೆ ದಪ್ಪ ಫ್ಲಫಿಯಾಗಿದ್ದರೆ. ನೀವು ಈ ರೀತಿ ಮಾಡ್ಕೋತೀರಾ ದೋಸೆ ಹಿಟ್ಟು ಉಳಿದ್ರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್.